ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ, ಸ್ವಾಗತ ಸುಸ್ವಾಗತ. ಒಟ್ಟು 29 ಜಿಲ್ಲೆಗೆ ಗೃಹಲಕ್ಷ್ಮಿ 2,000 ಪ್ಲಸ್ 2,000 ಪ್ಲಸ್ 4,000. ಏನಿಲ್ಲಿ 2,000 ಪ್ಲಸ್ 2,000 4,000 ರೂಪಾಯಿ ಹಣ ಜಮಾ ಆಗುತ್ತಾ ಹಾಗಾದರೆ ಅಂತ ಕೇಳ್ತಾ ಇರುವಂಥದ್ದು. ಭರ್ಜರಿ ನ್ಯೂಸ್, ಭರ್ಜರಿ ಗುಡ್ ನ್ಯೂಸ್ ಅನ್ನೋಕ್ಕಿಂತ ಮೇಯ್ನಾಗಿ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇಲ್ಲಿ 14/4/2025 ಯಾರ್ಯಾರಿಗೆ ಹಣ ಜಮೆ ಆಗುತ್ತೆ, ಯಾರ್ಯಾರಿಗೆ ಹಣ ಜಮೆ ಆಗಲ್ಲ, ಇದನ್ನ ನೋಡ್ತಾ ಹೋಗೋಣ ಒಂದೊಂದಾಗಿ. ದಯವಿಟ್ಟು ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಹಣ ಬರ್ತಾ ಇಲ್ಲ. ನಾವು ಇಲ್ಲಿ ಮೇಯ್ನ್ ಆಗಿ ಮಿಸ್ಟೇಕನ್ನು ಮಾಡ್ತಾ ಇರುವಂಥದ್ದು ಏನು, ಇದು ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ಕಾಣ್ತಾ ಇರುವಂಥದ್ದು. ಒಂದಿಷ್ಟು ಮೇಯ್ನಾಗಿ ನಾವು ಇಲ್ಲಿ ಮಿಸ್ಟೇಕ್ ಮಾಡ್ತಾಯಿದ್ದೀವಿ ಅಂತಂದರೆ ಇಲ್ಲಿ ಸರ್ಕಾರದೇ ಪ್ರಾಬ್ಲಮ್, ಎಲ್ಲದೂ ಪೂರ್ತಿ ಸರ್ಕಾರದೇ ಪ್ರಾಬ್ಲಮ್ ಅಂತ ಹೇಳಲಿಕ್ಕಾಗಲ್ಲ. ಇಲ್ಲಿ 90% ಆದರೂ ನಾವು ಒಂದಿಷ್ಟು ಪ್ರಾಬ್ಲಮನ್ನು ಮಾಡಿರ್ತೀವಿ. ಅದನ್ನು ತಪ್ಪು ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಡೆಫಿನೆಟಾಗಿ ನಾನು ಹೇಳೋದಾದರೆ ಇಲ್ಲಿ ನಾವು ಮಾಡ್ತಿರುವಂಥ ಪ್ರಾಬ್ಲಮ್ ಏನು ಅಂತಂದರೆ ಇಲ್ಲಿ ನಾವು ಏನು ಪ್ರಾಬ್ಲಮನ್ನು ಮಾಡ್ತಿದ್ದೀವಿ, ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಇಲ್ಲಿ ಯಾಕೆ ಇಲ್ಲಿ ಈ ರೀತಿ ಇಷ್ಟು ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಅಂತ ಇಲ್ಲಿ ಎಲ್ರಿಗೂ ಇಲ್ಲಿ ತುಂಬ ಜನರಿಗೆ ಇಲ್ಲಿ ಹಣ ಬರ್ತಾ ಇಲ್ಲ, ಕೆಲವರಿಗೆ ಹಣ ಬಂದಿಲ್ಲ, ಒಂದಿಷ್ಟು ಪ್ರಾಬ್ಲಮ್ಗಳು ಆಗ್ತಾಯಿದೆ. ಯಾಕೆ ಆಗ್ತಾಯಿದೆ, ಆ ಒಂದು ಪ್ರಾಬ್ಲಮ್ ಆದರೂ ಏನು, ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಮೇಯ್ನಾಗಿ ಒಂದು ನಮ್ಮ KYC ಬಗ್ಗೆ ಕೆಲವರಿಗೆ ಗೊತ್ತಿಲ್ಲ. KYC ಅಂದರೆ ಏನು, KYC ಕೆಲವ್ರದ್ದು ಆಗಿಲ್ಲ. KYC ಇಲ್ಲಿ ನಾನೀಗ ಹೇಳಿದರೆ KYC ಅಂತಂದರೆ ಕೆಲವು ಹೇಳ್ತಾರೆ ಏನು ಸರ್ ಅದು, KYC ಅಂತಂದರೆ 99% ಜನರಿಗೆ ಗೊತ್ತಿಲ್ಲ. ಹಾಗಾಗಿ ನಾನು ಹೇಳ್ತಿರುವಂಥದ್ದು KYC ಸಹ ನಿಮ್ಮದು ಒಂದು ಸಿಂಪಲ್ ಆಗಿರುವಂಥ ಪ್ರೊಸೆಸ್. ಅದು ಅಂತಂದರೆ ನಿಮ್ಮದು ಎಲ್ಲ ಡಾಕ್ಯುಮೆಂಟ್ಸನ್ನು ತಗೊಂಡು KYC ಮಾಡ್ಕೊಳ್ಳುತ್ತೆ. ಅದು ಆಟೋಮೆಟಿಕ್ಕಾಗಿ ನಿಮ್ಮದು ಒಂದು ಹೆಸರು ಅಥವಾ ಒಂದು ನಿಮ್ಮದು ರೇಷನ್ ಕಾರ್ಡ್ ಅಥವಾ ಏನೇ ಒಂದು ಹಾಕಿದರೂ ನಿಮ್ಮದು ಎಲ್ಲ ಡೀಟೇಲ್ಸ್ ಬಂದುಬಿಡುತ್ತೆ. ಸಿಂಪಲ್ಲಾಗಿ ಅಷ್ಟಕ್ಕೆ ಹೇಳುವಂಥದ್ದು KYC ಅಂತ. ಅದನ್ನು ನೀವು ಮಾಡಬೇಕು. ಯಾಕಪ್ಪ ಅಂತಂದರೆ ಇದು ಡಿಜಿಟಲ್ ಆದ ವರ್ಲ್ಡ್ ಅಂತಲೇ ಹೇಳ್ಬೋದು. ಇಲ್ಲಿ ನಿಮಗೆ ಏನೂ ಆಲ್ಮೋಸ್ಟ್ ಯಾರೂ ಕೂಡ ಪೇಷನ್ಸ್ ಇರೋದಿಲ್ಲ. ಹಾಗಾಗಿ ನಿಮ್ಮದು ಎಲ್ಲ ನಿಮ್ಮದು ಪ್ರೊಫೈಲನ್ನು ಚೆಕ್ ಮಾಡಲಿಕ್ಕೆ ಅಲ್ಲಿ ಸರ್ಕಾರ ಆ ರೀತಿ ಮಾಡುತ್ತೆ. ನಿಮ್ಮದು ಏನಾದರೂ ಒಂದು ಹೆಸರು ಹಾಕಿದ್ರೆ ಸಾಕು, ನಿಮ್ಮದು ಎಲ್ಲ ಡೀಟೇಲ್ಸ್ ಬಂದುಬಿಡುತ್ತಲ್ಲ, ಆ ರೀತಿ ಬರಬೇಕು. ಇಲ್ಲ ಅಂತಂದರೆ ಯಾರಿಗೂ ಹಣ ಹಾಕಲ್ಲ. ಹಾಗಾಗಿ ಇಷ್ಟು ಸ್ಟೆಪ್ಸನ್ನು ಫಾಲೋ ಮಾಡಬೇಕು ಅಂತಿರುತ್ತೆ. ಹಾಗಾಗಿ ಇದು ಇಲ್ಲಿ ತುಂಬ ಜನರಿಗೆ ಗೊತ್ತಿಲ್ಲ ಈ ರೀತಿ ಆಗುತ್ತೆ ಅಂತ. ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಕೆಲವರಿಗೆ ಹಣ ಬರದೇ ಇರೋದಕ್ಕೆ ಮೇಯ್ನ್ ಕಾರಣ ಇಲ್ಲಿ ನಾನು ಮತ್ತೊಮ್ಮೆ ಹೇಳ್ತೀನಿ ಬೇಕಾದರೆ, ಹಣ ಬರದೇ ಇರೋದಕ್ಕೆ ಮೇಯ್ನ್ ಕಾರಣವೇ ನಿಮ್ಮ ಒಂದು ಫೋನ್ ನಂಬರ್. ಆ್ಯಂಡ್ ನಿಮ್ಮ ಒಂದು ಫೋನ್ ನಂಬರ್ ಅನ್ನೋದಕ್ಕಿಂತ ಮುಂಚೆ ಮೇಯ್ನಾಗಿ ಹೇಳಬೇಕಂತಂದರೆ ನಿಮ್ಮ ಒಂದು ಫೋನ್ ನಂಬರ್ ಹೌದು. ಆ್ಯಂಡ್ KYC ಮಾಡಿಲ್ಲ. ಆ್ಯಂಡ್ ಇಲ್ಲಿ ನಿಮ್ಮದು NCPI ಮ್ಯಾಪಿಂಗ್ ಎಲ್ರಿಗೂ ಗೊತ್ತಿದೆ. KYC ಎಷ್ಟು ಇಂಪಾರ್ಟೆಂಟ್. ಆ್ಯಂಡ್ NCPI ಮ್ಯಾಪಿಂಗ್ ಅಂತ ಇರುತ್ತೆ. ನಿಮಗೆ ಕೆಲವರಿಗೆ ಗೊತ್ತಿರ್ಬೋದು, ಕೆಲವರಿಗೆ ಗೊತ್ತಿಲ್ಲ. ಒಂದಿಷ್ಟು ಮಾಹಿತಿ ಇನ್ನೂ ಕೆಲವರಿಗೆ ಗೊತ್ತಿಲ್ಲ. NCPI ಮ್ಯಾಪಿಂಗನ್ನು ಮಾಡುವಂಥದ್ದು ಹೇಗೆ, ಇದು ಒಂದಿಷ್ಟು ಪ್ರೊಸೆಸ್ ಆಗಿರುತ್ತೆ ಸ್ನೇಹಿತರೆ. ಇದನ್ನೆಲ್ಲ ಮಾಡಿದರೆ ಮಾತ್ರ ನಿಮ್ಗೆ ಒಂದು 2,000 ರೂಪಾಯಿ ಹಣ ತಿಂಗಳ ಸರ್ಕಾರ ಹಾಕ್ಲಿಕ್ಕಾಗುತ್ತೆ. ಬಿಟ್ಟರೆ ನೀವು ಸುಮ್ಮನೆ ನಮ್ಗೆ ಹಣ ಬರಬೇಕಂತಂದರೆ ದಯವಿಟ್ಟು ಯಾರಿಗೂ ಬರಲ್ಲ. ಫಸ್ಟ್ ಆಫ್ ಆಲ್ ಹೇಳ್ತೀನಲ್ಲ, ದಯವಿಟ್ಟು ನಾನು ನಿಮ್ಗೆ ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ಳುವಂಥದ್ದು, ನೀವು ದಯವಿಟ್ಟು ನಿಮ್ಮ ಒಂದು NCPI ಮ್ಯಾಪಿಂಗನ್ನು ಮಾಡ್ಕೊಳ್ಳಿ. ಗೃಹಲಕ್ಷ್ಮಿ ಯೋಜನೆ ಹಣ ಪಡ್ಕೊಳ್ಬೇಕಂತಂದರೆ NCPI ಮ್ಯಾಪಿಂಗ್ ಇಸ್ ಅ ವೆರಿ ಇಂಪಾರ್ಟೆಂಟ್. ಪ್ರತಿಯೊಬ್ಬರಿಗೂ ಹೇಳ್ತೀನಿ ಮತ್ತೊಮ್ಮೆ, NCPI ಮ್ಯಾಪಿಂಗ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಹಾಗಾಗಿ ನೀವು ಅದನ್ನ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೇದಾದರೆ ಸಾಕು. ಡೆಫಿನೆಟಾಗಿ ಎಲ್ರಿಗೂ ಹಣ ಬರುತ್ತೆ. ನೀವು ಸಿಂಪಲಾಗಿ ನಾನು ಹೇಳುವಂಥದ್ದು ಇಷ್ಟೇ, ನೀವು ಎಲ್ಲರೂ ಕೂಡ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡೆದುಕೊಳ್ಳಿ. ಆ್ಯಂಡ್ ನಿಮ್ಮದು KYC ದಯವಿಟ್ಟು ಮಾಡ್ಕೊಳ್ಳಿ. ನೀವು ಪ್ರತಿ ಸಾರಿ ನಾನು ಹೇಳಿದಾಗಲೂ ಕೆಲವ್ರು ಮಾಡ್ತೀರಾ, ಕೆಲವ್ರು ಮಾಡಲ್ಲ. ಅಂದರೆ ಈಗ ಎಲ್ಲರೂ ಕೂಡ ಮಾಡಲ್ಲ, ಎಲ್ಲರೂ ಮಾಡೋದೇ ಇಲ್ಲ, ಅದು ತಪ್ಪಾಗತ್ತೆ. ಮಾಡ್ತಾರೆ ಎಲ್ರಿಗೂ, ಅಂದರೆ ಎಲ್ಲರೂ ಕೂಡ ಮಾಡಲ್ಲ ಅಂತಲ್ಲ. ಒಂದಂದರೆ ಸ್ವಲ್ಪ ಜನ ಮಾಡ್ತಾರೆ, ಸ್ವಲ್ಪ ಜನ KYCನೆಲ್ಲ ಮಾಡ್ಕೊಳ್ಳಲ್ಲ. ಏನು ಮಾಡೋಕ್ಕಾಗಲ್ಲ. ಏನು ಕೂಡ ಇಲ್ಲಿ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ. ಎಲ್ರಿಗೂ ಹಣ ಬರಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಪ್ರತಿಯೊಬ್ಬರು ಕೂಡ ಇಲ್ಲಿ ಯಾರೆಲ್ಲ ಇಲ್ಲಿ ನೋಡ್ತಾ ಇದ್ದೀರಾ ಅವ್ರು ಎಲ್ಲರೂ ಕೂಡ ನೀವು ಇಲ್ಲಿ ನಿಮ್ಮ ಒಂದು KYCನೆಲ್ಲ ಮಾಡ್ಕೊಳ್ಳಿ. ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ಟಾಟಾ ಬಾಬಾಯ್ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ಟಾಟಾ ಬಾಬಾಯ್ ಅಂತ ಹೇಳ್ತಾ
ಎಲ್ರಿಗೂ ಸಿಗೋಣ ಸ್ನೇಹಿತರೆ. ಎಲ್ರಿಗೂ ಒಳ್ಳೆಯದಾಗಲಿ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.